ಬೇಡ ಮತ ಎತ್ಬಿಟ್ಟಿದೆ ನಾವು ನಮ್ಮ ಬಾಳೆನಿಲ್ವಾ? ಇಲ್ಲ ಚೆನ್ನಾಗಿ ನಿಂತ್ಕೊತು ನಿಂತ್ಕೊತು ಮಸ್ತ್ ಮಾತ್ರ ನಡ್ಕೊಂಡು ಹೋಗ್ಬೇಕಾ? ನಡ್ಕೊಂಡು ಹೋಗ್ಬೇಕಪ್ಪ. ಎಂಟ್ರಿ ಮಾಡ್ಬೇಕು. BRT ಪ್ಲಾಸ್ಟಿಕ್ ಬಾಟ್ಲ್ ಎಲ್ಲ ಬಿಸಾಕ್ತಾರೆ. ಇಲ್ಲ ಇಲ್ಲಿ ಒಮ್ಮೆ ಸೌಂಡ್ ಹಾಕಂಗಿಲ್ಲ, ಸ್ಟಾಪ್ ಮಾಡಂಗಿಲ್ಲ, ಹೋಗ್ತಾ ಇರಬೇಕು. ಯಸ್ ಜಾನು ಮುಂಬೈ ಜಾನುಡೆ ಇವನ ಹೆಸರು ನಿಕೇತ್ ಮಗ. ಎಲ್ಲಿಗೆ ಹೋಗ್ತಾ ಇರೋದು? ಫಾರೆಸ್ಟ್ ಬಿಳಿಗಿರಿ ಬಿಳಿರಿಂಗ ಬೆಟ್ಟ. ನಿಮ್ಮ ಅಪ್ಪನ್ಗೆ ಮರ್ಸ್ಬಿಟ್ಟೆ. ಬಿಳಿರಿಂಗ ಬಿಳಿಗಿರಿ ರಂಗ. ಯಾವ್ದಾದ್ರು ಪ್ರಾಣಿಗಳು ಸಿಕ್ಕಿದ್ರೆ ನಮ್ಮ ಅದೃಷ್ಟ. ಇಲ್ಲ ಅಂದ್ರೆ ಮನೆ ಬಾರ ಅದೃಷ್ಟನೇ ಇಲ್ಲ ತಾನೆ. ಆ ಕಡೆ ಈ ಕಡೆ ನೋಡು ಸಿಗತ್ತೆ. ನಾನು ಮುಂದಿಗರೆ ನುಗ್ತೇನೆ. ಡೀರ್ ಎಲ್ಲ ಇರುತ್ತೆ. ಜಾನು ಯಪ್ಪ ಈ ತರ ಬಂದಾಗ ಯಾವ್ದೋ ಆನೆ ಲಾರಿ ಮೇಲೆ ಯಾವ್ದ್ರ ಮೇಲೆ ಇಟ್ಟಿತ್ತಲ್ಲಪ್ಪ ಅದ. ಚಿನ್ನಮ್ಮ ಯಾಕೆ ಸೀಟ್ ಹೇಳಿದ್ಯಾ ಕಂದಣ? ಅನಿಮಲ್ಸ್ ಬರಲ್ಲ ಕಂದ ಬಿಸಿಲಲ್ಲಿ. ಕರ್ಕೊಂಡ್ಬಂದಿಟ್ಬಿಡು. ಇಲ್ಲಿ ಅನಿಮಲ್ಸ್ ಕಾಣೋ ಜಾಗ ನೀನ್ ರೋಡಲ್ಲಿ ಬರುತ್ತಾ? ಆ ಕಡೆ ಈ ಕಡೆ ನೋಡ್ಬೇಕು. ನೋಡ್ತಾ ಇರುವಾಗ ಅಲ್ಲೆಲ್ಲ ಗಿಡಗಳ ಕೆಳಗಡೆ ಬಿಸಿಲು ಮಲಗಿರ್ತವೆ. ಬಿಸಿಲಲ್ವಾ ಈಗ ಕಂದ, ಆ ಕಡೆ ಈ ಕಡೆ ಮಲಗಿರುತ್ತೆ, ನೋಡ್ಕೋಬೇಕು. ಸುಮ್ಮನೆ ನನ್ನನ್ನು ಕರ್ಕೊಂಬಂದ್ರೆ ಆ ಕಡೆ ಈ ಕಡೆ ಅಬ್ಸರ್ವ್ ಮಾಡಬೇಕು. ನಿಶಬ್ದವಾಗಿದೆ. ನನ್ನ ಬಂಡೆ ನೋಡ್ಬಿಟ್ಟು ಯಾವುದೋ ಪ್ರಾಣಿ ಅಪ್ಪ ಒಂಚೂರು ಈ ಕಡೆ ಬಾ. ನಾವು ನಿಲ್ಸಿದ್ರೆ ಅವ್ರಿಗೆ ಗೊತ್ತಾಗತ್ತಾ? ನಿನ್ಸಿದ್ರೆ ಗೊತ್ತಾಗಲ್ಲ. ಮೊನ್ನೆ ಆನೆ ಏನು ಮಾಡಿತ್ತು ಹೇಳು? ಅಪ್ಪಾಜಿ ಮಾಡಿದ್ದು ಚಡ್ಡಿ ಬಿಚ್ಚಿ ಹೊಡ್ಸಿತ್ತಲ್ಲ. ಇಡೀ ಪ್ರಪಂಚದಲ್ಲಿ ಯಾರಿಗೂ ಬಿಚ್ಚಿರಲ್ಲ ಚಡ್ಡಿ, ಸಾಯಿಸಿಲ್ಲ ಅವನಿಗೆ.
ಚಡ್ಡಿ ಬಿಚ್ಚಿ ಓಡಿಸೋದು ಹೇಳ್ತವ್ರತ್ತೆ ಕ್ಲಾಸಲ್ಲಿ. ಅದೇ ಯಾವಾಗ್ಲೂ ಹೇಳಕ್ ಬಂದಿದ್ದು. ಹೇಳ್ತವ್ರತ್ತೆ ಕೃಷ್ಣೇಗೌಡ ಆನೆ ಮಾಡ್ಬೇಕಾರೆ ಅಯ್ಯೋ ನಮಗೆ ನಕ್ಕಿ ಸಾಕಾಯ್ತು. ಆನೆ ಮನುಷ್ಯನಿಗಿಂತ ಎಷ್ಟೋ ದೊಡ್ಡ ಮನುಷ್ಯ, ಅವನು ಸಾಯಿಸಿಲ್ಲ ಅಷ್ಟೇ. ಅವ್ನಿಗೆ ಎಷ್ಟು ಫೈನ್ ಹಾಕಾರ ಹೇಳು? ಎಷ್ಟು? 25,000 25,000 ಫೈನ್. 25 ಏನ್ ಮಾಡ್ತಾ ಅವ್ನು ಚಡ್ಡಿ ಬಿಚ್ಚಿ ಓಡಿಸಿದ ಕಾಡಲ್ಲಿ ಹೋಗ್ತೀವಿ. ಸಾಯಿಸಿಲ್ಲ ಅಷ್ಟೇ. ಇಟ್ಟಿದ್ದೆಗಳು ಪ್ರಪಂಚದಲ್ಲಿ ಫಸ್ಟ್ ಟೈಮ್ ಆನೆಗಳು ಚಡ್ಡಿ ಬಿಚ್ಕೊಂಡ್ ಬಂದಿರೋದು. ನಮ್ ಸರ್ ಹೇಳ್ತವ್ರೆ ನಾವೆಲ್ಲ ಇದ್ದೀವಿ. ಆನೆಗಳು ನಮ್ ಸೂಚನೆ ಗೊತ್ತಾಗುತ್ತೆ ಅಂತ. ಓಕೆ, ಆದ್ರೂ ಅದು ನಮ್ಗಿಂತ ಸ್ಪೀಡಾಗಿ ಓಡುತ್ತಲ್ಲ, ಅದೇ ಇದು. ಅದು ನೋವಿನಿರೋ ಇದ್ರಲ್ಲಿ ಪಡ್ಬಿಡ ಅಂತ ಓಡುತ್ತಂತೆ. ನಂಗೆ ನಿಜ ಗೊತ್ತಿರ್ಲಿಲ್ಲ ಆನೆ ಅಷ್ಟೊಂದು ಸ್ಪೀಡಾಗಿ ಓಡುತ್ತೆ ಅಂತ. ನಂಗೂ ಗೊತ್ತಿರ್ಲಿಲ್ಲ. ನಮ್ ಸರ್ ಹೇಳಿದ್ಮೇಲೆ ನಂಗೂ ಗೊತ್ತಾಗಿದ್ದು. ನಾವು ಬೇಡ ಮತ ಎತ್ಬಿಟ್ಟಿದೆ ನಾವು. ಆನೆನ ನೆನ್ಸ್ಕೊಂಡ್ ಬರ್ತಾ ಇದೀವಿ, ಆನೇನೆ ಬಂದ್ಬಿಡ್ತು. ದೇವರನಿಗೆ ಆನೇನದು ನನಗೋದೇ ಫೀಲ್ ಆಗ್ತದೆ. ಗಾಡಿಗಳಲ್ಲಿ ಹೋಗ್ತಾರಲ್ಲ ಅವ್ರ ಕತೆ ಏನು ಮೈ ಮೇಲೆಲ್ಲ ಮಣ್ಣು ಹಾಕೊಂಡಿದೆ. ಅದೇ ನನ್ನ ಬೈಕ್ ಬಂದ್ಬಿಟ್ಟಿತ್ತು. ನಮಗೂ ನಿಜ ನೋಡುತ್ತೆ. ವಿಂಡೋ ಎಲ್ಲ ಕ್ಲೋಸ್ ಇನ್ನು ಕ್ಲೋಸ್ ಆಗಿದೆ. ಅಪ್ಪ ನಂಗೆ ಬಾಯಿ ತುದಿ ಅದೇ ನಿಜ ಆಯ್ತು. ಆನೆ ಬಗ್ಗೆ ಮಾತಾಡ್ತಿದ್ದೀವಿ, ಆನೆ ಪುಸ್ತಕ ಬಂದ್ಬಿಡ್ತು. ನನಗೆ ಫುಲ್ ನನಗೆ ಶಿವಾರ ಆಗ್ತಿದೆ. ಬಸ್ಸು ಇಂದ ಯಪ್ಪ ಇವತ್ತು ಪ್ರಾಣಿ ಸಿಗ್ತಲ್ಲ. ಯಾರಿಗಾಗಿ ಕಾದಿರುವೆ? ಯಾರಿಗಾಗಿ ಬಸ್ 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 ಬಾಳೆಹಣ್ಣು ಕೊಡ್ತಾರ ಅಂತ. ಯಾವುದೇ ಕಾರಣಕ್ಕೂ ಇದು ಬಾಳೆಹಣ್ಣು ಗಿಳೆಹಣ್ಣು ಏನು ಕೊಡಬಾರ್ದು. ಅವಾಗೆ ಅದು ಮೈ ಏರೋದು. ಎದುರುಗಡೆ ಬೆಟ್ಟ ಹೆಂಗಿದೆ. ಅದು ಫಸ್ಟ್ ಪ್ರಾಣಿಗಳು ಇರ್ತಾ ನೋಡಕಂದ ಇಲ್ಲೆಲ್ಲ ಟೈಗರ್ ಇಲ್ಲಿಂದ ಸಿಗ್ತವೆ. ಟೈಗರ್ ಚಿರತೆಗಳೆಲ್ಲ ಇಲ್ಲ ಮಿಸ್ ಆಗಿ ಸಿಗ್ತವೆ ಟೈಗರ್ಗಳು. ಟೈಗರ್ ಇಲ್ಲಿಲ್ಲ. ಇದು ಸ್ನೋ ಐತೆ, ಸ್ನೋ ಸಿಟಿಲಿ ಬರೀ ಚಿರತೆ ಲಯನ್ ಅಷ್ಟೇ. ಲಯನ್ ಬರಲ್ಲ ಇಲ್ಲಿ. ಲಯನ್ ಇಲ್ಲ ನಮ್ಮ ಕಡೆ ಸೌತ್ ಇಂಡಿಯಾ. ನಮ್ಮ ಅಣ್ಣ ಹೋಗ್ಬಿಟ್ಟು ಚಿರತೆ. ನಾನ್ ಕಿರ್ಚಿದ್ದೆ, ಗಂಟ್ಲು ಸರಿಯಾಗಿತ್ತು. ನಾನ್ ಕಿರ್ಚಿದಿದ್ರೆ ಅದು ನನ್ನ ನೋಡಿ ವಾಪಸ್ ಬಂದಿದ್ರು. ಏನ್ ಮಾಡ್ತಿದ್ರಿ? ಸೌಂಡ್ ಮಾಡಬಾರ್ದು ಅಂತ ಹೇಳಿಲ್ವಾ? ಸೀಟ್ ಒಂದ್ಸಲ ತೊಳಿಬೇಕಾಯ್ತು ನಾನು ಅಷ್ಟೇ. ಸೊ ಆಡ್ಕೊಂತೀನಿ ಅಂತ. ಅಲ್ಲ ಇಬ್ರು ಮಾತಾಡ್ಬೇಡ್ರಿ, ಸುಮ್ಕಿರ್ರಿ ಹೇಳ್ತೀನಿ. ನೀನು ಸುಮ್ನಿರು, ನೀನು ಮಾತಾಡ್ತಿದ್ದೆ. ನಾನು ನೋಡುತ್ತೆ ಈಗ ನೋಡ್ಕೊಂಡು ಹಿಂಗ್ ಸಿಕ್ಕ್ರೆ ಅಯ್ಯೋ ಬಂದ್ರೆ ಬರುತ್ತೆ ಬಿಡುತ್ತೆ. ಆನೆಗಿಂತ ಪ್ರಾಣಿ ಬೇಕೇನೋ ಕಂದ. ನೋಡು ಗಣೇಶನ ಹಬ್ಬಕ್ಕೆ ಆನೆ ಸಿಕ್ಕಿದೆ. ಹೌದು, ಹೆಂಗನ ಬೇತ ಮಾಡ್ಕೊಂಡು ಅಭಿಮಾನಿ ನೋಡಿದ್ಯಾ? ಅಯ್ಯೋ ಇವತ್ತು ಬೆಳಗಿಂದ ಆನೆಗಳನ್ನ ಅರಮನೆಯಲ್ಲಿರೋ ಆನೆಗಿಂತ ಈ ಆನೆ ವೈರಲ್ ಅಪ್ಪ ದೇವ್ರೆ. ಕಾರನೆ ಅದು ಪ್ರೀತಿಯಿಂದ ನೋಡಕ್ ಹೋದ್ವಿ, ಇದು ನೋಡಿ ಎಲ್ಲ ಬಾಯಿಗೆ ಬಂದಿತ್ತು. ಆನೆ ವಾಕ್ ಮಾಡೋದು ಲೈವ್ ಅಲ್ಲಿ, ಅದು ಇದು ಆಕ್ಚುಲಿ ಅದಕ್ಕಿಂತ ಇದು ಲೈವ್ ಅಲ್ಲತ್ತೆ. ಅದೇ ಒಂಟಿ ಸಲಗ ಆಗಿದ್ರೆ ಔಷಧಿ ಸಸ್ಯಗಳು. ಒಂಟಿ ಸಲಗ ಆಗಿದ್ರೆ ಬಂದ್ಬಿಡೋದಲ್ಲ ನಮ್ಮ ತಿರುಗಿಸಿರೋದು ಹಿಂಗೆ ಒಂದ್ಸಲಿ. ನಮ್ಮ ಅತ್ತೆ ರಿಯಾಕ್ಷನ್ ನೋಡ್ಬೇಕಾಯ್ತು. ಅವಾಗ ಸ್ಟೇರಿಂಗ್ ಏನ್ ಮಾಡ್ತಿದ್ದೆ, ಅದು ಹಿಂಗ್ ತಿರುಗಿಸಿದ ತಕ್ಷಣ ಬಸ್ಸನ್ನು ಬಂದ್ಬಿಟ್ಟಿದಾನಲ್ಲ. ಈ ಮನೆಗಳಿದೆ ಕಣ ಇಲ್ಲಿ. ಊರಿದೆ, ದೊಡ್ಡೂರು. ಇಷ್ಟ ಮಾತ್ರ ಕಾಡು. ಹೋಗ್ಬೇಡ. ಮಂಗಣ್ಣ ಕೂತವನೆ. ಇಲ್ಲ
ಮೂರು ಸಾರಿ ಬಂದ 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 ಮಧ್ಯ ರೋಡಿಗೆ ನಮ್ಮ ಬಾ 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 ನೀನ್ ಅಜ್ಜಿ ಬಾಳೆನಿಲ್ವಾ? ಇಲ್ಲ ಚೆನ್ನಾಗಿದ್ ನಿಂತ್ಕೊತ್ತು ಅಲ್ಲೇ ನಿಂತ್ಕೊತ್ತು ಮಸ್ತ್ ಮಾತ್ರ ಇಂತೆ ಕಡೆ ಹುಲಿ ಚಿರತೆ ಇಂತೆ ಕಡೆ ಇರ್ತವೆ ಜಿಂಕೆಗಳು. ನೀರ್ ಕುಡಿಯಕ್ ಪ್ರಾಣಿಗಳು ಬಂದಾಗ ಅಟ್ಯಾಕ್ ಮಾಡಕ್ಕೆ ಅದೆಲ್ಲ ಹೆಜ್ಜೆಗಳಿರ್ತವೆ. ಮಮ್ಮ ಒಂದ್ಸತಿ ನೀವು ಆನೆ ಹೆಜ್ಜೆ ತಗೊಂಡಿದ್ರಿ ಗೊತ್ತಾ ಟ್ರಿಪ್ ಹೋದಾಗ ತಾನೆ? ನೋಡ್ತೀನಿ ಜೊತೆ ಎಷ್ಟು ಅಗ್ಲಾಯ್ತು ಬಿಸಿಲಿದ್ದಾಗ ಯಾಕೆ ಆನೆ ಬರೋದಂತ ಇಲ್ಲ. ಕಾಡೆಮ್ಮೆ ಬಂದಿದ್ರು ಗುರ್ರ ಅಂದಿರೋದು. ಹೌದಾ? ಅದನ್ನು ಅಟ್ಯಾಕ್ ಮಾಡುತ್ತಾ? ಕಾಡೆಮೇನು ವೆದರ್ ನೋಡು, ನಾವ್ ಇಲ್ಲಿ ಪರ್ಮಿಷನ್ ಕೊಡ್ಬೇಕಾಯ್ತು ಇಳಿಯಕ್ಕೆ. ಇಲ್ಬೋದು ಆದ್ರೆ ಪ್ರಾಣಿ ಕಚಂ ಮಸ್ತ್ ಇದೆ. ಯಾರು ಹುಚ್ಚ ಹೋಗ್ಬೇಕಾದ್ರೆ ಯಾಕ ಮೊಸಳೆ ಸಿಕ್ಬಿಟ್ಟು ಸಾಕು. ರಿಯಲಾಗಿ ಮೊಸಳೆ ಎಲ್ಲಿರುವೆ ಮೊಸಳೆ ಏನು ನೋಡ್ತಾ ನೋಡಿ ಆಯ್ತು, ಏನು ಪ್ರಾಣಿ ಐತೆ ಇಲ್ಲಿ ನೋಡ್ತಾ ನೋಡೋ. ಇದು ಸಿಂಹ ಇಲ್ಲ, ಅಲ್ಲಿ ಚಿರತೆ ಅಷ್ಟೇ. ವಾಪಸ್ ಇದೇ ರೋಡಲ್ಲಿ ಬರ್ಬೇಕಾ? ಎಲ್ಲೂ ರೋಡಿಲ್ಲ. ಮತ್ತೆ ಎಷ್ಟು ಮರ ಸುತ್ತಿರೋಳ ಎಷ್ಟೊತ್ತಿಗೆ ನಾನು ಹೆಂಡತಿ ಇಳಿಸಿದ್ರೆ ಏನ್ ಮಾಡೋದು? ಅವ್ರು ಹೇಳಿದಾರಲ್ಲ, ಎಲ್ಲಿದ್ರು ಬೇಕಾದ್ರೆ ಇಳಿದ್ಬಿಡೋಳು. ಆನೆ ಆನೆ ನೋಡಿದ್ ಕೇಳಿ ಅದೇ ಒಂದೆಲ್ಲ ಅಪ್ಪ ಮರದ ಮೇಲೆಲ್ಲ ಚಿರತೆಗಳು ಕೂತು ಮಲಗಿರ್ತಾವ ನೋಡಿ ಇಷ್ಟೊತ್ತಲ್ಲಿ. ಅಯ್ಯಪ್ಪ ದೇವ್ರೇ, ಇಂಥ ಮರದ ಮಗಳ ಮೇಲೆ ಚಿರತೆ ಮಲಗಿರ್ತದೆ. ಗೊತ್ತಾಗಲ್ಲ ಅಷ್ಟೇ ನಮ್ಗೆ ಚಿರತೆಗಳು. ನನ್ನ ಮೇಲೆ ನೋಡ್ತಾ ಇರೋದು. ಲೆಫ್ಟಿಗೆ ಎತ್ಕೊಬೇಡ. ನಾನೇನಾದ್ರು ನಿಂಸಿರೋ ನೋಡ್ಬಿಟ್ಟು ಚಿರತೆ ಅನ್ಕೊಂಡೆ. ನಮ್ಮಮ್ಮ ಹೇಳಿದ್ರಲ್ಲ ನೀರು ಕುಡಿಯಕ್ ಬರ್ತಾ ಇರ್ತಾರೆ. ಅಪ್ಪ ಇಲ್ಲಿ ಮನೆಗಳ ಬೇರೆ ಇದೆ, ಅಂಗಡಿ ಇದೆ. ಇವ್ರಿಗೇನು ಮಾಡಲ್ಲ ಅಪ್ಪ, ಇವ್ರಿಗೇನು ಇಲ್ಲಿಂದ ಊರ್ ಸ್ಟಾರ್ಟ್ ಅಮ್ಮಮ್ಮ. ಎಲ್ಲ ಶೆಡ್ಗಳಿತ್ತು, ಇವಾಗೆಲ್ಲ ಸ್ವಲ್ಪ ಮನೆಗಳವ. ಒಟ್ನಲ್ಲಿ 3 ಪ್ರಾಣಿಗಳು ಸಿಕ್ಕೈತಲ್ಲ.